ಭಾರತದಲ್ಲಿ ಸರ್ಕಾರಿ ಉದ್ಯೋಗಗಳು, ಕಾಲೇಜುಗಳ ಸೀಟು ಹಂಚಿಕೆ ಅಷ್ಟೇ ಯಾಕೆ ಎಂಎಲ್ಎ ಎಂಪಿ ಕ್ಷೇತ್ರಗಳು ಕೂಡ ಯಾವುದರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಗೊತ್ತಾ? ನೀಟ್, ಜೆಡಬ್ಲ್ಇ ಇಂತಹ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಬ್ಬ ವಿದ್ಯಾರ್ಥಿಯ ಮಾರ್ಕ್ಸ್ 95% ಇದ್ರೂ 75% ಮಾರ್ಕ್ಸ್ ತೆಗೆದ ಬೇರೆ ಯಾವುದೋ ವಿದ್ಯಾರ್ಥಿಗೆ ಸೀಟು ಸಿಗೋದನ್ನ ಗಮನಿಸಿರ್ತೀರಲ್ವಾ? ಯಾಕೆ ಹೀಗಾಗುತ್ತೆ? ಭಾರತದಲ್ಲಿ ನಿಮ್ಮ ಮಾರ್ಕ್ಸ್, ನಿಮ್ಮ ಪರ್ಸೆಂಟೇಜ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇದೆಲ್ಲದಕ್ಕಿಂತ ಮೊದಲು ಮ್ಯಾಟರ್ ಆಗೋದು ರಿಸರ್ವೇಷನ್. ಇದು ನಮ್ಮ ಸಮಾಜದಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಆದರೆ ಇದರ ಬಗ್ಗೆ ತಿಳಿದುಕೊಂಡವರಿಗಿಂತ ಟೀಕೆ ಮಾಡಿದವರೇ ಹೆಚ್ಚು. ಸ್ವಾತಂತ್ರ್ಯ ಬಂದು 79 ವರ್ಷಗಳು ಕಳೆದರೂ ಕೂಡ ನಮ್ಮ ಕಾನೂನಿನಲ್ಲಿ ರಿಸರ್ವೇಷನ್ಗೆ ಮಾನ್ಯತೆ ಇದೆ. ಹಾಗಿದ್ರೆ ರಿಸರ್ವೇಷನ್ ಅಂದ್ರೆ ಏನು? ಇದು ಆರಂಭವಾದದ್ದು ಏಕೆ? ರಿಸರ್ವೇಷನ್ ಬೇಕಾ ಬೇಡ್ವಾ? ಒಬ್ಬ ದಲಿತನಾಗಿ ನನ್ನ ಆನೆಸ್ಟ್ ಅಭಿಪ್ರಾಯವನ್ನ ನಿಮ್ಮ ಮುಂದಿಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನಗೆ ಆಗಬೇಕಾಗಿರುವ ಸಹಾಯ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋವನ್ನ ಆರಂಭಿಸೋಣ. ಮೀಸಲಾತಿಯ ಆರಂಭ. ಮೊದಲಿಗೆ ರಿಸರ್ವೇಷನ್ ಅಥವಾ ಮೀಸಲಾತಿ ಅಂದ್ರೇನು ಅಂತ ನೋಡೋದಾದ್ರೆ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಎಸ್ಸಿ, ಎಸ್ಟಿ, ಒಬಿಸಿ ಮುಂತಾದ ಕ್ಯಾಟಗರಿಗಳಿಗೆ ಸರ್ಕಾರಿ ಉದ್ಯೋಗಗಳು ಹಾಗೂ ಶೈಕ್ಷಣಿಕ ಮತ್ತು ರಾಜಕೀಯ ಸಂಸ್ಥೆಗಳಲ್ಲಿ ನಿರ್ದಿಷ್ಟ ಸ್ಥಾನಗಳನ್ನು ನೀಡೋದು. ಆದರೆ ಇದರ ಆರಂಭವಾದದ್ದು ಜಾತಿ ವ್ಯವಸ್ಥೆಯಿಂದ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ರೂಢಿಯಲ್ಲಿದೆ. ಆರಂಭದಲ್ಲಿ ಮನುಷ್ಯನ ಕೆಲಸದ ಆಧಾರದ ಮೇಲೆ ಜಾತಿಯನ್ನ ಗುರುತಿಸಲಾಯಿತು. ಆದರೆ ಕ್ರಮೇಣವಾಗಿ ಹಣ, ಸಾಮಾಜಿಕ ಅಧಿಕಾರ ಮತ್ತು ಗೌರವಗಳು ಅಷ್ಟೇ ಏಕೆ ಮನುಷ್ಯನ ಶ್ರೇಷ್ಠತೆಯನ್ನೇ ಜಾತಿ ಮೂಲಕ ಅಳಿಯೋದಿಕ್ಕೆ ಆರಂಭವಾಯಿತು. ಬ್ರಾಹ್ಮಣರು ಮಾತ್ರವೇ ಓದಬೇಕು ಮತ್ತು ಪೂಜೆ ಮಾಡಬೇಕು, ಕ್ಷತ್ರಿಯರು ರಾಜ್ಯ ರಕ್ಷಣೆ, ವೈಶ್ಯರು ವ್ಯಾಪಾರ ಮತ್ತು ಕೃಷಿ, ಶೂದ್ರರು ಮಾತ್ರ ಶ್ರಮದಾಯಕ ಕೆಲಸಗಳನ್ನು ಮಾಡಬೇಕೆಂಬುದು ರೂಢಿಗತವಾಯಿತು. ಬ್ರಿಟಿಷರು ಇದರ ಉಪಯೋಗವನ್ನು ಪಡೆದುಕೊಂಡು ಒಡೆದು ಆಳುವ ನೀತಿಯನ್ನ ಪಾಲಿಸಿದರು. ಹೀಗಾಗಿ ಜನಗಳ ನಡುವೆ ಜಾತಿ ವ್ಯವಸ್ಥೆ ದೊಡ್ಡದಾಯಿತು. ಅದರಲ್ಲಿ ಇಂದಿಗೂ ಚೇತರಿಕೆ ಕಾಣಲಾಗದೆ ಉಳಿದ ಸಮುದಾಯ ದಲಿತ ಅಥವಾ ಹರಿಜನರು. ಬಹುಶಃ ಪಠ್ಯಪುಸ್ತಕಗಳಿಂದ ಇದು ಮರೆಯಾಗಿರಬಹುದು, ಆದರೆ ಸಮಾಜದಲ್ಲಿ ಕಡು ಸತ್ಯವಾಗಿ ಕಾಡುತ್ತಿರುವುದು ಸುಳ್ಳಲ್ಲ. ಆದರೆ ಇಂತಹ ಜನರಿಗಾಗಿ ಧ್ವನಿ ಎತ್ತಿದ ಒಬ್ಬ ವ್ಯಕ್ತಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ದಲಿತರಿಗೆ ಪ್ರತ್ಯೇಕ ಮತದಾನದ ಅವಕಾಶ ಬೇಕು, ದಲಿತರು ತಮ್ಮ ಜನಪ್ರತಿನಿಧಿಗಳನ್ನು ಅವರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎನ್ನುವಂತಹ ಪ್ರಸ್ತಾಪವನ್ನ ಮುಂದಿಟ್ಟರು. ಆದರೆ ಮಹಾತ್ಮ ಗಾಂಧೀಜಿ ಇದು ದೇಶವನ್ನ ವಿಭಜನೆ ಮಾಡುತ್ತದೆ ಎಂಬ ದೃಷ್ಟಿಯಿಂದ ಇದನ್ನು ವಿರೋಧಿಸಿದರು. ಇಲ್ಲಿ ಅವರವರು ಸ್ಥಾನದಲ್ಲಿ ನಿಂತು ನೋಡಿದಾಗ ಇಬ್ಬರು ಸರಿ ಅಂತಲೇ ಅನಿಸುತ್ತೆ. ಆದರೆ ಅಂತಿಮವಾಗಿ ಪ್ರತ್ಯೇಕ ಮತದಾನ ಬೇಡ, ಬದಲಾಗಿ ಮೀಸಲಾತಿ ಕ್ಷೇತ್ರಗಳನ್ನು ನೀಡಬಹುದಾಗಿ ತೀರ್ಮಾನಕ್ಕೆ ಬಂದರು. ಇದು ಮೀಸಲಾತಿಯ ಬುನಾದಿ ಅಂತ ಹೇಳಬಹುದು. ಸ್ವಾತಂತ್ರ್ಯದ ನಂತರ ಮೀಸಲಾತಿ ಸಂವಿಧಾನದ ಭಾಗವಾಯಿತು. ಆದರೆ ಒಂದು ವಿಷಯ ನೆನಪಿರಲಿ, ಮೀಸಲಾತಿ ಎಂಬುದು ಕೇವಲ ಸಂವಿಧಾನದ ಪಾಲಿಸಿಯಲ್ಲ, ಅದು ಸಾವಿರಾರು ವರ್ಷಗಳಿಂದ ತಾರತಮ್ಯಕ್ಕೆ ಒಳಗಾಗಿರುವ ಶೋಷಿತ ಸಮುದಾಯಗಳ ಸಾಮಾಜಿಕ ಪ್ರಾತಿನಿಧ್ಯ ನೀಡುವ ವಿಧಾನವಾಗಿದೆ. ಹೀಗಾಗಿಯೇ ಭಾರತದಲ್ಲಿ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆಯುತ್ತಿದ್ದರೂ ಮೀಸಲಾತಿ ಇನ್ನೂ ಚಾಲ್ತಿಯಲ್ಲಿದೆ. ಪ್ರಸ್ತುತ ಮೀಸಲಾತಿ ಪ್ರಮಾಣ. ಮೊದಲಿಗೆ ಭಾರತದಲ್ಲಿ ರಿಸರ್ವೇಷನ್ನ ಪರ್ಸೆಂಟೇಜ್ ನೋಡೋದಾದ್ರೆ, ಶೆಡ್ಯೂಲ್ಡ್ ಕಾಸ್ಟ್ಸ್ಗೆ 15%, ಶೆಡ್ಯೂಲ್ಡ್ ಟ್ರೈಬ್ಸ್ಗೆ 7.5%, ಒಬಿಸಿಗೆ 27%, 2019ರಿಂದ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ರಿಸರ್ವೇಷನ್ ಇದೆ. ಒಟ್ಟು 59.5% ಸೀಟುಗಳು ರಿಸರ್ವ್ಡ್ ಕ್ಯಾಟಗರಿಗೆ ಬರುತ್ತೆ. ಅನೇಕ ಕಡೆ ಮಹಿಳೆಯರು ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೂ ರಿಸರ್ವೇಷನ್ ಇರುತ್ತೆ. ಇದನ್ನು ನೋಡಿದಾಗ ರಿಸರ್ವೇಷನ್ ಸೀಟುಗಳೇ ಹೆಚ್ಚಾಗಿದೆ ಅಂತ ಅನಿಸಬಹುದಲ್ವಾ? ಆದರೆ ಇದು ನಿರ್ಧಾರ ಆಗೋದು ಜನಸಂಖ್ಯೆಯ ಆಧಾರದ ಮೇಲೆ. ಸದ್ಯ ಭಾರತದಲ್ಲಿ 44% ಒಬಿಸಿ, 24% ಜನರಲ್ ಕ್ಯಾಟಗರಿ, 23% ಎಸ್ಸಿ ಮತ್ತು 9% ಎಸ್ಟಿ ಜನಸಂಖ್ಯೆ ಇದೆ. ಹೀಗಾಗಿ ಇಲ್ಲಿ ಕಾಂಪಿಟೇಷನ್ ಇರೋದು ತಮ್ಮ ಸಮುದಾಯಗಳಲ್ಲಿ, ಹೊರತು ಇತರರ ಜೊತೆಯಲ್ಲ. ರಾಜಕೀಯ ಮತ್ತು ಮೀಸಲಾತಿ. 1997ರಲ್ಲಿ ಕೆಆರ್ ನಾರಾಯಣನ್ ಮೊದಲ ದಲಿತ ರಾಷ್ಟ್ರಪತಿಯಾಗಿದ್ದರು. ಅದಾದ ಮೇಲೆ ಬಿಜೆಪಿ ಅವಧಿಯಲ್ಲಿ ರಾಮನಾಥ್ ಕೋವಿಂದ್ 2017ರಲ್ಲಿ ರಾಷ್ಟ್ರಪತಿಯಾದರು. ಪ್ರಸ್ತುತ ದ್ರೌಪದಿ ಮುರ್ಮು ಮೊದಲ ಆದಿವಾಸಿ ಸಮುದಾಯದ ರಾಷ್ಟ್ರಪತಿಯಾಗಿದ್ದಾರೆ. ಇದು ಶೋಷಿತ ವರ್ಗಗಳ ಸಮುದಾಯದ ಪ್ರಗತಿಯ ಪ್ರಯತ್ನವಾಗಿ ತೋರುತ್ತವೆ. ಆದರೆ ಯಾವಾಗ ಇದು ರಾಜಕೀಯವಾಗಿ ದಾಳ ಆಗೋದಿಕ್ಕೆ ಶುರುವಾಗುತ್ತೋ ಆಗ ಜನರ ಮೇಲೆ ಪರಿಣಾಮ ಬೀರುತ್ತೆ. ಒಬ್ಬರ ಮೇಲೆ ಒಬ್ಬರು ಟೀಕೆಗಳನ್ನು ಮಾಡೋದಿಕ್ಕೆ ಆರಂಭ ಮಾಡ್ತಾರೆ. ಹಾಗೆ ನೋಡಿದರೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಅಥವಾ ಮೀಸಲಾತಿ ಜಗಳಗಳು ನಡೆಯೋದಿಕ್ಕೆ ಮೂಲ ಕಾರಣ ಇದೇ ರಾಜಕೀಯ. ಸ್ನೇಹಿತರೆ, 95% ಅಂಕ ಗಳಿಸಿದ ವಿದ್ಯಾರ್ಥಿಯ ಮುಂದೆ 75% ಅಂಕ ಗಳಿಸಿದವನಿಗೆ ಸೀಟು ಸಿಕ್ಕಾಗ ಫ್ರಸ್ಟ್ರೇಷನ್, ಕೋಪ, ಬೇಸರ ಮೂಡುತ್ತೆ ನಿಜ. ಅದರಲ್ಲೂ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಸಾವಿರ ಗೊಂದಲಗಳು ಸೃಷ್ಟಿಯಾಗುತ್ತೆ. ಒಂದು ಶಾಲೆಯಲ್ಲಿ ಒಂದು ಮಾವಿನ ಮರ ಇದೆ ಅಂತ ಭಾವಿಸಿಕೊಳ್ಳಿ. ಆ ಮರದಲ್ಲಿ ಬಿಟ್ಟಿರುವ ಹಣ್ಣುಗಳನ್ನು ಕಿತ್ತುಕೊಳ್ಳಲು ಶಿಕ್ಷಕರು ಹೇಳಿದಾಗ ಎತ್ತರವಿರುವ ವಿದ್ಯಾರ್ಥಿಗಳು ಸುಲಭವಾಗಿ ಕೈಗೆಟುಕುವುದರಿಂದ ಕಿತ್ತುಕೊಂಡ್ರು. ಆದರೆ ಕುಳ್ಳಗಿದ್ದವರಿಗೆ ಎಟುಕದಾಗ ಶಿಕ್ಷಕರು ಒಂದು ಸಣ್ಣ ಏಣಿಯನ್ನ ಹಾಕಿದರು. ಇದರಿಂದ ಎತ್ತರವಿದ್ದವರಿಗೆ ಏನಾದರೂ ಅನ್ಯಾಯವಾಯಿತೆ? ಏಣಿ ಸಿಕ್ಕ ಕಾರಣಕ್ಕೆ ಕುಳ್ಳಗಿರುವವರು ಹಣ್ಣು ತಿನ್ನಲು ಯೋಗ್ಯರಲ್ಲವೇ? ಸ್ನೇಹಿತರೆ, ನಮ್ಮ ಸಮಾಜಕ್ಕೆ ಪ್ರಸ್ತುತ ಮೀಸಲಾತಿ ಒಂದು ಏಣಿ. ಎತ್ತರವಿರುವವರು ಪ್ರಗತಿಯುತ ಸಮುದಾಯವನ್ನು ಪ್ರತಿನಿಧಿಸಿದರೆ ಕುಳ್ಳಗಿದ್ದವರು ಹಿಂದುಳಿದ ವರ್ಗಗಳ ಪ್ರತೀಕ. ಹಾಗಂತ ಮೀಸಲಾತಿ ಶಾಶ್ವತ ವ್ಯವಸ್ಥೆಯಲ್ಲ. ಸಮಾಜದಲ್ಲಿ ಸಂಪೂರ್ಣ ಸಮಾನತೆ ಮತ್ತು ನ್ಯಾಯ ಬಂದಾಗ ಮಾತ್ರ ಅದನ್ನು ತೆಗೆದುಹಾಕುವ ಪರಿಸ್ಥಿತಿ ಬರುತ್ತೆ. ಆದರೆ ಇಷ್ಟೆಲ್ಲ ಮೀಸಲಾತಿ ಇದ್ದರೂ ಎಷ್ಟು ಜನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ದೊಡ್ಡ ಡಾಕ್ಟರ್, ಉದ್ಯಮಿ, ಐಎಎಸ್, ಐಪಿಎಸ್ ಅಧಿಕಾರಿಗಳಾಗಿದ್ದಾರೆ?
ಸುಮ್ಮನೆ ಹಾಗೆ ಯೋಚನೆ ಮಾಡಿ, ನಿಮ್ಮ ಸುತ್ತಲಿನ ಎಷ್ಟು ಜನ ದಲಿತ ಕುಟುಂಬಗಳು ಶ್ರೀಮಂತ ಕುಟುಂಬಗಳಿವೆ? ಎಷ್ಟು ಜನ ಉನ್ನತ ವಿದ್ಯಾಭ್ಯಾಸ ಕಲಿತಿದ್ದಾರೆ? ನಮ್ಮಲ್ಲೂ ಬಡವರಿದ್ದೇವೆ ಎನ್ನುವ ಉತ್ತರ ನಿಮ್ಮಲ್ಲಿದ್ದರೆ ಅದಕ್ಕಾಗಿಯೇ ಅಲ್ಲವೇ 2019ರಲ್ಲಿ ಮೋದಿಯವರು EWS ಮೀಸಲಾತಿಯನ್ನು ಜಾರಿಗೊಳಿಸಿದ್ದು? ಒಂದು ಬಾರಿ ಜಾತಿ ವ್ಯವಸ್ಥೆಯಿಂದ ಹೊರಬಂದು ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಮಾಹಿತಿ ಪ್ರಕಾರ IIT ಉದ್ಯೋಗಿಗಳಲ್ಲಿ 98% ಅಪ್ಪರ್ ಕ್ಯಾಸ್ಟ್ನವರಿರ್ತಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ PhD ಓದುವ SC ವಿದ್ಯಾರ್ಥಿಗಳು 10%, ST ಕೇವಲ 2%. ರಿಪೋರ್ಟ್ ಪ್ರಕಾರ ST ಕ್ಯಾಟಗರಿಗೆ ಜನರಲ್ ಸ್ಕೋರ್ ಮ್ಯಾಚ್ ಮಾಡಲು 400 ವರ್ಷ ಬೇಕು. ಕಳೆದ 5 ವರ್ಷಗಳಲ್ಲಿ 1,35,000ಕ್ಕೂ ಹೆಚ್ಚಿನ SC, ST, OBC ವಿದ್ಯಾರ್ಥಿಗಳು ಸೆಂಟ್ರಲ್ ಯೂನಿವರ್ಸಿಟಿ, IIT, IIMನಿಂದ ಡ್ರಾಪ್ಔಟ್ ಆಗಿದ್ದಾರೆ. ಅಷ್ಟೇ ಯಾಕೆ, ಇಂದಿಗೂ ಸಹ ದಲಿತರಿಗೆ ಬ್ರಾಹ್ಮಣರು ದೇವಾಲಯ ಪ್ರವೇಶಕ್ಕೆ ಅವಕಾಶ ನೀಡದಿರುವ ಸಂದರ್ಭಗಳಿಲ್ಲವೇ? ನಾವು ಹೀಗೆ ವಾದ ಪ್ರತಿವಾದಗಳಲ್ಲಿ ತೊಡಗಬೇಕಾ ಅಥವಾ ಸಾಮಾಜಿಕ ಸಮಾನತೆಗಾಗಿ ಬದಲಾಗಬೇಕಾ? ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಸ್ನೇಹಿತರೆ, ಇದರ ಕುರಿತಾದಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರ ಅಭಿಪ್ರಾಯವನ್ನು ಕೇಳಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡುವುದಕ್ಕೆ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.